ಇನ್ನು ಉಕ್ರೇನ್ನಲ್ಲಿರುವಂತಹ ಕನ್ನಡಿಗರಿಂದ ಸಹಾಯವಾಣಿಗೆ ಕರೆ, ರಾಜ್ಯದ ಹೆಲ್ಪ್ಲೈನ್ಗೆ ಸುಮಾರು 100 ಜನರಿಂದ ಕರೆ ಬಂದಿದೆ. ಟಿವಿ9ಗೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಮಾಹಿತಿ. ಕರೆ ಮಾಡಿದ ಎಲ್ಲರನ್ನೂ ಕೂಡ ಒಂದೆಡೆ ಸೇರಿಸಲಾಗಿದೆ. ಕನ್ನಡಿಗರು ಸುರಕ್ಷಿತ ಸ್ಥಳದಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಕನ್ನಡಿಗರ ಏರ್ಲಿಫ್ಟ್ಗೆ ವ್ಯವಸ್ಥೆಯನ್ನ ಮಾಡಲಾಗುವುದು. ಟಿವಿ9ಗೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮಾಹಿತಿ. ಸಾಕಷ್ಟು ಕರೆಗಳು ಬರ್ತಾ ಇದೆ ನಮಗೆ ಉಕ್ರೇನ್ನಲ್ಲಿರುವಂತಹ ಕನ್ನಡಿಗರಿಂದ ಸಹಾಯವಾಣಿಗೆ ಕರೆ. ರಾಜ್ಯದ ಹೆಲ್ಪ್ಲೈನ್ಗೆ ಸುಮಾರು 100 ಜನರಿಂದ ಮಾಹಿತಿ. ಜೊತೆಗೆ ಹೇಮಲತಾ ಅವರು ಹೇಳ್ತಾ ಇದ್ರು, ಅವರ ಮಗಳ ಕಾಂಟ್ಯಾಕ್ಟ್ ಈಗ ಬೆಳಗ್ಗೆಯಿಂದ ಸಿಗ್ತಿಲ್ಲ, ನಂಬರ್ ಕನೆಕ್ಟ್ ಆಗ್ತಾ ಇಲ್ಲ, ಒಂದು ಸಮಸ್ಯೆ ಆಗ್ತಿದೆ ಅನ್ನೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇನ್ನು ಉಕ್ರೇನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹ ಪ್ರಿಯಾ ಅವರ ಸಹೋದರ ಪ್ರೇಮ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರೇಮ್ ಅವರೇ, ಪ್ರಿಯಾ ಅವರಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿ ಸಿಕ್ಕಿದೆ? ಕಾಲ್ ಮಾಡಿದ್ರೆ ಇವತ್ತು ಬೆಳಗ್ಗೆ, ಸೇಫ್ ಆಗಿದ್ದಾರಾ, ಹೇಗೆ ಪ್ರೇಮ್? ಹಾಂ ಸರ್, ಈಗ ಒಂದು 10 ಮಿನಿಟ್ಸ್ ಬ್ಯಾಕ್ ಫೋನ್ ಮಾಡಿದ್ವಿ. ಓಕೆ, ಈಗೆಲ್ಲ ಸೇಫ್ ಆಗಿದ್ದಾರೆ. ಬಟ್ ನಾವು ಅವ್ರು ಈಗ ಹೇಳ್ತಿದ್ದಾಳೆ, ನಂಗೆ ಈಗ ತುಂಬಾ ಭಯ ಆಗ್ತಿದೆ. ಈಗ ಆಲ್ಮೋಸ್ಟ್ ನಮ್ಮನ್ನ ರೀಚ್ ಆಗ್ತಾರೆ ಅವರು ರಷ್ಯರು. ಇಷ್ಟು ದಿನ ಕೀವಿಂದ ಇವರು ಆಲ್ಮೋಸ್ಟ್ ಒಂದು 800 ಕಿಲೋಮೀಟರ್ಸ್ ದೂರ ಇದ್ರು ಸರ್. ಓಕೆ, ಈಗ ಒಂದ್ ಕಡೆಯಿಂದ ರಷ್ಯಾದವ್ರು ಎಲ್ಲಾ ಕಡೆನೂ ಅಕ್ವೈರ್ ಮಾಡ್ಕೊಂತ ಬರ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ರಾತ್ರಿ 8 o'clock ಅಲ್ಲಿ ನಮಗೆ ಮೆಸೇಜ್ ಬಂದಿತ್ತು ಎವಾಕ್ಯುಯೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ. ಓಕೆ, ಬಟ್ ಟಿಲ್ ನಾವು ಯಾವುದೇ ತರ ಇಂಪ್ರೂವ್ಮೆಂಟ್ಸ್ ಇಲ್ಲ. ಆದ್ರೆ ಆ ಇಂಪ್ರೂವ್ಮೆಂಟ್ಸ್ ಇಲ್ಲದ ಕಾರಣ ಅವ್ರಿಗೆ ಟೆನ್ಷನ್ ಆಗಿದೆ. ಹೌದು ಹೌದು ಹೌದು. ಯಾಕೆಂದ್ರೆ ಇದು ಗೌರ್ಮೆಂಟ್ ಹೇಳಿತ್ತಂತೆ ಸರ್, ನೈಟ್ ಇಂದಾನೆ ನಾವು ಬೈ ಏರ್ಲೈನ್ಸ್ ಇಂದ ಆಗ್ಲಿದ್ರೆ ಬೈ ರೋಡ್ ನಾವು ಪೋಲ್ಯಾಂಡಿಗೋ ರೊಮಾನಿಯಾ ಕಂಟ್ರಿಗೋ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ, ಅಲ್ಲಿಂದ ನಿಮಗೆ ಏರ್ಲೈನ್ ವ್ಯವಸ್ಥೆ ಮಾಡಿಸ್ತೀವಿ, ಈ ತರ ಇನ್ಫಾರ್ಮೇಶನ್ ಇತ್ತು. ಬಟ್ ಇದ್ರವರೆಗೂ ಇಂಪ್ರೂವ್ಮೆಂಟ್ಸ್ ಇಲ್ಲದ ಕಾರಣ ಅಲ್ಲಿ ಎಲ್ಲಾ ಎಲ್ಲಾ ಹುಡುಗರು ಬಹಳ ಟೆನ್ಸ್ ಆಗಿದ್ದಾರೆ ಸದ್ಯ ಪರಿಸ್ಥಿತಿ. ಅಲ್ಲ, ಸದ್ಯಕ್ಕೆ ಪೋಲ್ಯಾಂಡ್ ರೋಡ್ ಮೂಲಕ ಹೋಗೋದಾದ್ರೆ ಪೋಲ್ಯಾಂಡೇ ಬೆಟರ್ ಅಂತ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ರೊಮ್ಯಾನಿಯಾ ಈ ಕಡೆಯಿಂದನೂ ಕೂಡ ರಷ್ಯಾದ ಸೇನೆಗಳು ಒಂದಷ್ಟು ನಿಯೋಜನೆ ಆಗಿದೆ ಅಂತಿದೆ. ಈ ಹಂಗರಿ, ಸ್ಲೋವಾಕಿಯಾ ಈ ಕಡೆ ಕೂಡ. ಇದ್ರ ಬಗ್ಗೆ ಏನಾದ್ರು ಹೇಳಿದಾರಾ ಹೇಗೆ ಅಂತ? ಅಂದ್ರೆ ರಸ್ತೆ ಮೂಲಕ ಆದ್ರೂ ಇದ್ರ ಬಗ್ಗೆ ಯಾವ್ದೇ ಮಾಹಿತಿ ಗೊತ್ತಿಲ್ಲ ಸರ್. ಅವ್ರು ಹೇಳಿದ್ದಾರೆ ಒಂದು 4 ಕಂಟ್ರಿಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಸರ್. ಹಂಗೇರಿಯಾ, ಪೋಲ್ಯಾಂಡ್, ರೊಮಾನಿಯಾ ಮತ್ತೆ ಸ್ಲೋವಾಕ್ ರಿಪಬ್ಲಿಕ್ ಅಂತ. ಈ 4 ಕಂಟ್ರೀಸ್ಗೆ ಅವರು ನಮ್ಮನ್ನ ಎವಾಕ್ಯುಯೇಟ್ ಮಾಡಿಸ್ತಾರೆ. ಓಕೆ ಓಕೆ ಓಕೆ. ಯಾಕಂದ್ರೆ ಕೀವ್ ಈಗ ರಷ್ಯಾದ ಪ್ರೈಮ್ ಟಾರ್ಗೆಟ್ ಆಗಿದೆ. ಯಾವಾಗ ಒಂದು ದೇಶದ ರಾಜಧಾನಿಯನ್ನ ಕ್ಯಾಪ್ಚರ್ ಮಾಡ್ಕೋತೀವಿ ಆಗ ಎಂಟೈರ್ ಒಂದು ಕಂಟ್ರೋಲಿಗೆ ಬಂತು ಅಂತ ಅದೊಂದು ಅರ್ಥ ಅದು. ಹೌದೌದು. ಹಾಗಾಗಿ ಕೀವಲ್ಲಿ ಯಾರಿದ್ದಾರೆ ಅವರು ಟೆನ್ಸ್ ಇದ್ದಾರೆ, ಯಾಕಂದ್ರೆ ಅಲ್ಲಿ ಏರ್ಪೋರ್ಟ್ ನಲ್ಲೂ ಕೂಡ ಅಟ್ಯಾಕ್ ಆಗಿದೆ. ಸೊ ಮೇ ಬಿ ನಿಮಗೆ ರೋಡ್ ಅಲ್ಲದೆ ಹೋದ್ರೆ ಅಂದ್ರೆ ಇಲ್ಲಿವರೆಗೂ ಏರ್ ಲಿಫ್ಟ್ ಆದ್ರೆ ಅದೇ ಸರ್, ಬೈ ಥ್ರೂ ರೋಡ್ ಅಲ್ಲಿ ಬೇರೆ ಕಂಟ್ರಿ ಅಲ್ಲಿಗೆ ಹೋಗಿ ಅಲ್ಲಿಂದ ಏರ್ ಲಿಫ್ಟ್ ಮಾಡಿಸ್ತಾರಂತೆ. ನಿನ್ನೆ ನೈಟ್ ಇವ್ರಿಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಈಗ ಅವರಿಗೆ ಮನೇಲಿದ್ದಾರೆ ಈಗ ಅವರು? ಹಾ ಸರ್, ಹಾಸ್ಟೆಲ್ ಅಲ್ಲಿ ಇದ್ದಾರೆ. ಹಾಸ್ಟೆಲ್ ಅಲ್ಲಿ ಇದ್ದಾರೆ. ಓಕೆ ಓಕೆ. ಸೊ ಅಲ್ಲಿಂದ ಹೊರಗೆ ಬರೋ ರೀತಿಯಾಗಿ ಇದೆಯಾ ಪರಿಸ್ಥಿತಿ? ಏನಂತಾರೆ ಪ್ರಿಯಾ? ಹಾ ಸರ್, ಹೊರಗೆ ಬಂದು ಅಂದ್ರೆ ಬೈ ಮೀನ್ಸ್ ವೆಹಿಕಲ್ ನೆಲ್ಲ ಏನಾದ್ರು ಕೇಳಿದ್ರೆ ಅವ್ರು ಯಾರು ನಿಲ್ಸಲ್ವಂತೆ, ವ್ಯಾಖ್ಯೆ ಮಾಡ್ತಿಲ್ವಂತೆ. ಮತ್ತೆ ಹೊರಗಿರೋ ಸಿಚುವೇಶನ್ ಮತ್ತೆ ಅಕ್ಕಪಕ್ಕ ಪ್ಲೇಸ್ ಅಲ್ಲಿ ಆಲ್ರೆಡಿ ಅಟ್ಯಾಕ್ ನಡೀತಿದೆ ಅಂತ ಹೇಳ್ತಾರೆ. ಅಲ್ಲ, ಅವರಿಗೆ ತಿನ್ನೋದಕ್ಕೆ ಆಹಾರಕ್ಕೆ ಎಲ್ಲ ಏನು ತೊಂದರೆ ಇಲ್ಲ ಅಲ್ವಾ? ಸರ್, ಆಹಾರ ಫುಡ್ಗೆಲ್ಲ ಸರ್ ನಿನ್ನೆ ಇನ್ಫಾರ್ಮೇಶನ್ ಬಂದಿತ್ತು. ಅದ್ರ ಪ್ರಕಾರ ಅವರೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಓಕೆ, 15 days ಥ್ಯಾಂಕ್ ಯು ಪ್ರೇಮ್ ಅವರೇ, ಟಿವಿ9 ಜೊತೆ ಮಾತನಾಡಿದಕ್ಕೆ.